ವೆಲ್ಕಮ್ ಬ್ಯಾಕ್. ಇನ್ನು ಪಂಚರಾಜ್ಯಗಳ ರಿಸಲ್ಟ್ ಬೆನ್ನಲ್ಲೇ ಇಂಡಿಯಾ ಮೈತ್ರಿಕೂಟ ಅಲರ್ಟ್ ಆಗಿದೆ. ಇವತ್ತು ಇಂಡಿಯಾ ಮೈತ್ರಿಕೂಟದಿಂದ ಬಿಗ್ ಮೀಟಿಂಗ್ ಕೂಡ ನಡೆಯುತ್ತೆ. ಸಂಜೆ ದೆಹಲಿಯಲ್ಲಿ 4ನೇ ಸುತ್ತಿನ ಸಮಾಲೋಚನೆಗೆ ಮುಂದಾಗಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರು. ಪ್ರಮುಖವಾಗಿ ನಾಯಕರ ಅಸಮಾಧಾನ ಒಂದು ಕಡೆ ಇರುವಂತದ್ದು ಇಂಡಿಯಾ ಮೈತ್ರಿಕೂಟದಲ್ಲಿ. ಇದರ ನಡುವೆ ಸಭೆಗೆ ಮುಂದಾಗಿರುವಂತದ್ದು ನಾಯಕರು. ಪಂಚರಾಜ್ಯಗಳ ರಿಸಲ್ಟ್ ಬಂದಾಯ್ತು. ಇದರ ಬೆನ್ನಲ್ಲೇ ಇಂಡಿಯಾ ಮೈತ್ರಿಕೂಟ ಅಲರ್ಟ್ ಆಗಿದೆಯಂತೆ. ಇದೇ ಕಾರಣಕ್ಕಾಗಿ ಇವತ್ತು ಇಂಡಿಯಾ ಮೈತ್ರಿಕೂಟದಿಂದ ಮತ್ತೊಂದು ಸುತ್ತಿನ ಮಾತುಕತೆಗೆ ಮುಂದಾಗಿರುವಂತದ್ದು. ಈಗಾಗಲೇ 3 ಸುತ್ತಿನ ಮಾತುಕತೆ ಆಗಿದೆ. ಇವತ್ತು 4ನೇ ಸುತ್ತಿನ ಮಾತುಕತೆ ದೆಹಲಿಯಲ್ಲಿ ಸಂಜೆ ಅಶೋಕ ಹೋಟೆಲ್ನಲ್ಲಿ ನಡೆಯುತ್ತೆ. ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ಇವತ್ತು ಸಭೆ ಇರುವಂತದ್ದು. ಒಂದು ಕಡೆ ಪಂಚರಾಜ್ಯಗಳ ರಿಸಲ್ಟ್ ಏನ್ ಬಂತು, ಆ ರಿಸಲ್ಟ್ ಇಂದಾಗಿ ಮೈತ್ರಿಕೂಟದಲ್ಲಿ ಒಂದಿಷ್ಟು ನಾಯಕರು ಅಸಮಾಧಾನಗೊಂಡಿದ್ದಾರೆ. ಒಂದಿಷ್ಟು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಗೊಂದಲ ಅಸಮಾಧಾನದ ನಡುವೆ ಇವತ್ತು ಸಭೆ ನಡೀತಾ ಇರುವಂತದ್ದು. ಹೀಗಾಗಿ ಒಂದಿಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ಯಾಕಂದ್ರೆ ಪಂಚರಾಜ್ಯಗಳ ರಿಸಲ್ಟ್ ಏನಿತ್ತು ಅದು ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಸೆಮಿಫೈನಲ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ಸೆಮಿಫೈನಲ್ ಅಲ್ಲಿ ಕಾಂಗ್ರೆಸ್ ಸೋಲನ್ನ ಅನುಭವಿಸಿರುವಂತದ್ದು. ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟದ ಕ್ಯಾಪ್ಟನ್ ಕಾಂಗ್ರೆಸ್ಗೆ ಸೋಲಾಗಿರುವಂತದ್ದು. ಆ ಮೈತ್ರಿಕೂಟದ ಮಿತ್ರ ಪಕ್ಷಗಳಲ್ಲಿ ಒಂದಿಷ್ಟು ಅಸಮಾಧಾನ, ಗೊಂದಲ ಸೃಷ್ಟಿಯಾಗಿದೆ, ಆತಂಕ ಕೂಡ ಸೃಷ್ಟಿಯಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಮುಖ್ಯವಾಗಿ ಅಧಿಕಾರದಲ್ಲಿ ಇರುವಂತಹ 2 ರಾಜ್ಯದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿದೆ. ಒಂದು ಛತ್ತೀಸ್ಗಢ, ಮತ್ತೊಂದು ರಾಜಸ್ಥಾನದಲ್ಲಿ. ಈ 2 ರಾಜ್ಯದಲ್ಲಿ ಒಂದಿಷ್ಟು ಅಧಿಕಾರ ಇದ್ರೂ ಕೂಡ ಅಧಿಕಾರವನ್ನ ಕಳೆದುಕೊಳ್ತು. ಜೊತೆಗೆ ಮಧ್ಯಪ್ರದೇಶದಲ್ಲಿ ಅಧಿಕಾರ ಹಿಡಿಯುವ ಚಾನ್ಸಸ್ ಇದ್ರೂ ಕೂಡ ಅತ್ಯಂತ ಹೀನಾಯವಾಗಿ ಸೋತಿತ್ತು. ಇಲ್ಲಿಗೆ ಪಂಚರಾಜ್ಯಗಳ ರಿಸಲ್ಟ್ ಏನಿದೆ ಕಾಂಗ್ರೆಸ್ಗೆ ಹಿನ್ನಡೆಯನ್ನ ಉಂಟು ಮಾಡಿದೆ. ಹೀಗಾಗಿ ಈ ರಿಸಲ್ಟ್ ಬಗ್ಗೆ ಮಾತನಾಡಲಿಕ್ಕೆ, ಜೊತೆಗೆ ಒಂದಿಷ್ಟು ಬೇರೆ ಅಭಿಪ್ರಾಯಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಇಂಡಿಯಾ ಮೈತ್ರಿಕೂಟದಲ್ಲಿ. ಹೀಗಾಗಿ ಆ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿಕ್ಕೆ ಇವತ್ತು 4ನೇ ಸುತ್ತಿನ ಮಾತುಕತೆಗೆ ಮುಂದಾಗಿರುವಂತದ್ದು. ಇವತ್ತು ಸಂಜೆ 8 ಗಂಟೆಗೆ ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ. ಪಂಚರಾಜ್ಯಗಳ ಸೋಲು ಇಂಡಿಯಾದಲ್ಲಿ ಕೈಗೆ ಹಿನ್ನಡೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಿತ್ರ ಪಕ್ಷದ ನಾಯಕರು. ಸದ್ಯ ಗೊಂದಲದ ಗೂಡಾಗಿದೆ ಇಂಡಿಯಾ ಮೈತ್ರಿಕೂಟ. ಒಂದಲ್ಲ ಎರಡಲ್ಲ, ಸಾಕಷ್ಟು ಗೊಂದಲ ಇದೆ. ಹೀಗಾಗಿ ಇಂಡಿಯಾ ಮೈತ್ರಿಕೂಟ ಉಳಿಯುತ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಮೈತ್ರಿಕೂಟದ ನಾಯಕರು. ಒಂದು ಕಡೆ ಪಂಚರಾಜ್ಯಗಳ ರಿಸಲ್ಟ್ ಯಾವಾಗ ಹೊರಬಂತು ಅಲ್ಲಿಂದ ಕೂಡ ಇಂಡಿಯಾ ಮೈತ್ರಿಕೂಟದ ಕ್ಯಾಪ್ಟನ್ ಅಂತ ಗುರುತಿಸಿಕೊಂಡಿದ್ದಂತಹ ಕಾಂಗ್ರೆಸ್ ವಿರುದ್ಧವೇ ಮಿತ್ರ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಟಿಎಂಸಿಯ ನಾಯಕರು, ಜೊತೆಗೆ ಇಲ್ಲಿ ಮಹಾರಾಷ್ಟ್ರಕ್ಕೆ ಬಂದರೆ ಶಿವಸೇನೆಯ ನಾಯಕರು, ಎನ್ಸಿಪಿಯ ನಾಯಕರು ಮಾತನಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಇರುವಂಥ ಪ್ರಾದೇಶಿಕ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರ ಬೆಂಬಲಿಗರು ಕೂಡ ಮಾತನಾಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಅಂದರೆ, ನಾವು ಕಾಂಗ್ರೆಸ್ ಅನ್ನ ನಂಬಿಕೊಂಡು ಲೋಕಸಭಾ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲೋದಕ್ಕೆ ಆಗೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅಂತ ನಾವೆಲ್ಲ ಹೊಂದಾಗಿದ್ದೀವಲ್ವಾ, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಹಿಂದಿ ಬೆಲ್ಟ್ ಅಂದ್ರೆ ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಹಿಡಿತ ಇಲ್ಲ ಅನ್ನೋದು ಅವರ ವಾದವಾಗಿರುವಂಥದ್ದು. ಅವರಲ್ಲಿ ಸ್ಪಷ್ಟವಾದ ಚಿತ್ರಣ ಇರುವಂಥದ್ದು. ಅವ್ರ ವಾದ ಏನಂದ್ರೆ, ಅವರ ಆತಂಕ ಕೂಡ ಒಂದು ಏನಂದ್ರೆ, ಹಿಂದಿ ರಾಜ್ಯಗಳಲ್ಲಿ, ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಬಿಜೆಪಿ ಸತತವಾಗಿ ಗೆಲುವನ್ನ ಸಾಧಿಸಿಕೊಂಡು ಹೋಗ್ತಾ ಇದೆ. ಬಿಜೆಪಿಯ ಹೋಲ್ಡ್ ಜಾಸ್ತಿ ಆಗ್ತಾ ಇದೆ, ಆದ್ರೆ ಕಾಂಗ್ರೆಸ್ನ ಹೋಲ್ಡ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ನಡೆದಂತ ಪಂಚರಾಜ್ಯಗಳ ಚುನಾವಣೆ. ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಜಾಸ್ತಿ ಇದೆ.